ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತವರ. ಆತ್ಮೀಯರೇ, ಲೋಕಾಯುಕ್ತ ದಾಳಿ ನಿರಂತರ ನಡೀತಾನೆ ಇರ್ತದೆ. ಪಾಪ ಲೋಕಾಯುಕ್ತ ದಾಳಿ ಮಾಡ್ತಾರೆ, ಹಿಡಿತಾರೆ, ಸರ್ಕಾರಕ್ಕೆ ಕೊಡ್ತಾರೆ, ನ್ಯಾಯಾಂಗಕ್ಕೂ ಕಳಿಸ್ತಾರೆ, ಎಲ್ಲ ಕಡೆ ಆಗ್ತದೆ. ಆದರೆ ಶಿಕ್ಷೆ ಎಷ್ಟು ಪ್ರಮಾಣ ಇವತ್ತು ದೊಡ್ಡ ಅದೊಂದು ಪ್ರಶ್ನೆ. ಯಾಕಂದರೆ ಶಿಕ್ಷೆ ಆಗೋದು ವಿರಳ. ಎಲ್ಲ ಅಧಿಕಾರಿಗಳು ಇರ್ತಾರೆ, ಏನೇನೋ ಮಾಡ್ತಾರೆ, ಗದ್ದೆ ನಡೆಸ್ತಾರೆ, ಈ ಎಲ್ಲ ಮುಂಡ ಮುಸ್ತು ಅಂತೇಳಿ ಕೊನೆಗೆ ಎಲ್ಲ ನಾವು ಮರೆತು ಬಿಡ್ತೀವಿ. ನಾವು ಮತದಾರರು ಹಂಗೆ ಇದ್ದೀವಿ ರೀ. ಯಾಕಂದರೆ ಪ್ರಜಾಪ್ರಭುತ್ವ ಪ್ರಜೆನ ಜೀವ. ಮತದಾರ ಹೆಚ್ಚಿರಬೇಕಾಗ್ತದೆ. ತನಗೆ ಒಳ್ಳೆ ಕೆಲಸ ಮಾಡೋವ, ಕೆಟ್ಟ ಕೆಲಸ ಮಾಡೋವ, ಅವ್ರು ಸಪೋರ್ಟ್ ಮಾಡೋರು ಯಾರು? ಈ ಅಧಿಕಾರಿಗಳಿದ್ದಾರೆ. ಈ ಸಲ ಒಬ್ಬ ಸಂಶೋಧಕರು ಸೇರಿಕೊಂಡಿದ್ದಾರೆ, ಪ್ರದೀಪ್ ಅಂತೇಳಿ. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅಲ್ಲೂ ನಡೀತಾ ಇದ್ದ ಅಂತ ಕೇಳಿದ್ವಿ ನಾವು. ಯಾಕಂದರೆ ರಿಸರ್ಚ್ ಮಾಡುವಂಥ PhD ಮಾಡುವಂಥ ಅನೇಕ ಪಾಪ ನನ್ನ ಮಿತ್ರರು ಹೇಳ್ತಾ ಇದ್ದರು ನನ್ನ ಜೊತೆಗೆ. ಇಲ್ಲ ರೀ, ಇಂತಿಷ್ಟು ದುಡ್ಡು ಅಂತ ಹೇಳ್ತಾರೆ, ಕೇಳ್ತಾರೆ, ರೊಕ್ಕ ವಸೂಲಿ ಮಾಡ್ತಾರೆ ಅಂತೇಳಿ. ಇವರು ದುಡ್ಡು ಎಲ್ಲಿದು ಬಂತು? ಈ ನಮ್ಮ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದು ಅವರು ಸಂಶೋಧಕರು ಪ್ರದೀಪ್ ಅನ್ನೋರು, ಅವ್ರದ್ದು 6.34 ಕೋಟಿ ರೂಪಾಯಿ ಮಾಡಲೆ ತಮ್ಮ ಪೇಮೆಂಟ್ ಏನೋ ಬಂದಿದ್ದೇನೆ. ಇದೆಲ್ಲಿದು ಬಂತು? ನಂತರ ಎಲ್ಲ ಗಾಳಿ ಗೋಪಾಲ ಆಗ್ತದೆ. ಮತ್ತು ಬೇರೆ ಈಗ ನಾವು ನೋಡಿದ್ವಿ ನಾವು. ಎಂಥ ಸಂತೋಷ್ ನಮ್ಮ ಹೆಗಡೆಯವರು ಸ್ವತಃ ಯಡಿಯೂರಪ್ಪರ ಬದಲಾಗಿ ಸ್ವತಃ ಈ ನಮ್ಮ ಬಳ್ಳಾರಿಯನ್ನು ಹಳ್ಳ ಹಿಡಿಸಿದಂಥ ವ್ಯಕ್ತಿ ನಮ್ಮ ಜನಾರ್ದನ್ ರೆಡ್ಡಿಯವರು, ಅವ್ರ ಕೇಸುಗಳು ಸಹಿತ ಎಷ್ಟೋದು ಸಾವಿರಾರು ಕೋಟಿ ರೂಪಾಯಿ. ಇವತ್ತಿಗೂ ಏನೋ ಒಂದು ಸ್ಟೇಲ್ ಶಿಕ್ಷೆ ಆಗ್ತದೆ, ಒಳಗೆ ಹೋಗ್ತಾರೆ, ಮತ್ತೆ ಬರ್ತಾರೆ ಹೊರಗೆ. ನೋಡ್ತಾ ಇದ್ವಿ ನಾವು. ಅಂದ್ರೆ ಲೋಕಾಯುಕ್ತ ಅದ ನಮ್ಮಲ್ಲಿ ಇಲ್ಲ ಅಂತಲ್ಲ, ಆದರೆ ಹಲ್ಲಿಲ್ಲದ ಅವ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದೇನೇ ಇರಲಿ, ಅಟ್ಲೀಸ್ಟ್ ಒಂದು ಲೋಕಾಯುಕ್ತ ಅದ ಅನ್ನುವಂಥ ಭಯ ಆದರೂ ನಮ್ಮ ಜನರಲ್ಲೇ, ಅಂದರೆ ಅಧಿಕಾರಿಗಳೆಲ್ಲ ಜನಸಾಮಾನ್ಯರಂತೆ ದುಡಿದು ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು 300-400 ರೂಪಾಯಿ ಕೊಡ್ತಾಯಿಲ್ಲ, 500 ರೂಪಾಯಿ ಪೇಮೆಂಟ್ ಮಾಡ್ತಾಯಿಲ್ಲ. ಅದರಲ್ಲೂ ಈ ಒಂದು ಏನಪ್ಪ ಅಂದ್ರೆ ನಿಮಗೆ ಗೊತ್ತದ ಕಾಂಟ್ರಾಕ್ಟ್ ಲೇಬರರ್ಸ್, ಇವ್ರಿಗೆ ಯಾವ ಭವಿಷ್ಯ ಇಲ್ಲ ಪಾಪ. ಅವತ್ತು ದುಡಿದ್ರು ಅವತ್ತು ಕೊಡ್ತಾರೆ, ತೊಗೊಳ್ಳೋದು. ಮತ್ತು ಕಾಂಟ್ರಾಕ್ಟ್ದಾರ ನಡಕ್ಕೆ ಅದರ ಪಾಲ ತೊಗೋತಾನೆ, 500 ರೂಪಾಯಿ ವಸೂಲು ಮಾಡ್ತಾನೆ. ಪಾಪ ದುಡಿಯೋವಾಗ ಒಂದು 300 ಕೊಡ್ತಾನೆ, ಅವತ್ತು 200 ಹೊಡಿತಾನೆ. ಈ ಪರಿಸ್ಥಿತಿ ಇವತ್ತದ. ಅಂದರೆ ಪಾಪ ಕೋಟಿ ಎಲ್ಲ ಕನಸಿನಾಗಿ ನಮ್ಮಂಥವ್ರೆಲ್ಲ ಕೋಟಿ ಅನ್ನೋದು ಕೋಟಿ ಸಾಲಗಾರ ಆಗಿರ್ತೀವಿನ, ನಾವು ಕೋಟಿದಾರರಾಗಿರೋದಿಲ್ಲ. ಕಾರಣ ಇಲ್ಲಿ ವ್ಯವಸ್ಥೆ ಹಂಗದ. ಇಲ್ಲ, ಅದೆಲ್ಲ ಮತ್ತೊಮ್ಮೆ ಚರ್ಚೆ ಮಾಡೋಣ. ಈಗ ಈ ಲೋಕಾಯುಕ್ತ ದಾಳಿ ಸಿಕ್ಕಂಥ ವ್ಯಕ್ತಿಗಳ ಹೆಸರು ನಾವು ಹೇಳ್ತಾ ಇದ್ದೀನಿ. ಯಾಕೆ ಪಬ್ಲಿಷ್ ಮಾಡ್ತಾ ಇದ್ದೀವಪ್ಪ ಮತ್ತು ಅಂದ್ರೆ ಈಗಾಗಲೇ ಪತ್ರಿಕೆಗಳಲ್ಲಿ ಬಂದು ನಾವು ಮಾಡುವಂಥದ್ದು ಏನದ ಅಂದರೂ ನಾವು ಸ್ವಲ್ಪ ಮಾಡಬೇಕು, ಹೆಚ್ಚಬೇಕಾಗಿದೆ. ಇದನ್ನು ಅಟ್ಲೀಸ್ಟ್ ಒಬ್ಬರಿಬ್ಬರು ಶಿಕ್ಷೆ ಸಿಗ್ತದೆ ನೋಡೋ ಸಲುವಾಗಿ ಲೋಕಾಯುಕ್ತರು ಬಂದು ನಮ್ಮ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಬಂತು ನೋಡ್ರಿ, ಮತ್ತು ಯಾವುದೂ ಇಲ್ಲ. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಎಲ್ಲವೂ ಅವ ಪರಿಸ್ಥಿತಿ ಇರಲಿ. ಅದೊಂದು ಲೋಕಾಯುಕ್ತ ಅನ್ನುವಂಥ ಹಲ್ಲಿಲ್ಲ ನಾವು ನಮ್ಮಲ್ಲಿ ಅದ ಅನ್ನೋದು ಒಂದು ಸಮಾಧಾನಕರ ವಿಷಯ. ಸ್ವಲ್ಪ ಅನಿಸ್ತಾರೆ ಅಂತೇಳಿ ಅದರಲ್ಲಿ ಬಿಡಲಿ. ಇಲ್ಲಿ ನೋಡಿರಿ, ಒಟ್ಟಿನಲ್ಲಿ 34.90 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಇದೆ. ಎಕ್ಸ್ಟ್ರಾ ಅವ್ರ ಪೇಮೆಂಟ್ ಇದು ಹೆಚ್ಚಿಂದಿದೆಯಲ್ಲ, ಅದು ಹೆಚ್ಚು ಎಲ್ಲ ಕಂದಾಯ ಇಲಾಖೆ ಅವರು, ಅಲ್ಲೆಯವರು, ಇಲ್ಲೆಯವರು, PDO ಎಲ್ಲ ಇದ್ದಾರೆ. ಇದ್ರ ಒಬ್ಬ ಫಸ್ಟ್ ಟೈಮ್ ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ಇಲ್ಲಿ ಬಂದು ಸಿಕ್ಕೊಂಡು ಕೂತಿದ್ದಾನೆ. ಅದು ಯಾಕೆ ಸಿಕ್ಕರು, ಏನು ಸಿಕ್ಕರು ಗೊತ್ತಿಲ್ಲ, ಆದರೂ ಅವರು ದೊಡ್ಡ ಆಸ್ತಿ ಗಳಿಸಿದ್ದಾರೆ. ಅದಿರಲಿ. ಈ ಮೊದಲನೇದಾಗೆ ಪ್ರಕಾಶ್ KS ಅಂತೇಳಿ ಕಾರ್ಯನಿರ್ವಾಹಕ ಇಂಜಿನಿಯರ್, ಹೆಚ್ಚು ಇಂಜಿನಿಯರ್ಗಳು ಸಿಗ್ತಾರೆ ಇದ್ರೊಳಗೆ. ಆ ಇಂಜಿನಿಯರ್ದಿಂದ BBMP ಗೋವಿಂದರಾಜ್ ನಗರ ಪಶ್ಚಿಮ ವಿಭಾಗ, ಬೆಂಗಳೂರು ಅವ್ರ ಕಾಂತರ. ಇವರು ಸ್ಥಿರಾಸ್ತಿ ಗಟ್ಟಿಮುಟ್ಟು 4-5 ರೀತಿ ಮಾಡಿದ ಸ್ಥಿರಾಸ್ತಿ, ನಗದು, ಚಿನ್ನಾಭರಣ, ವಾಹನಗಳು ಇದ್ರೆ ಒಟ್ಟು. ನಂತರ 4.22 ಕೋಟಿ ರೂಪಾಯಿ ಸ್ಥಿರಾಸ್ತಿ ಐತಿ ಇವ್ರದ್ದು. ಮುಂದೆ ನಗದು ಕೈಯಾಗ ದುಡ್ಡು 42,000 ರೂಪಾಯಿ ಇದ್ದಾವೆ. ಚಿನ್ನಾಭರಣ 43 ಲಕ್ಷ, ವಾಹನಗಳು 15.70 ಲಕ್ಷ ಎಂಬತ್ತಿನ ಇದ್ದಾವೆ, ಇತರೆ 88 ಲಕ್ಷ. ಟೋಟಲ್ 5.70 ಕೋಟಿ ರೂಪಾಯಿಗಳನ್ನ ಇವರು ಹೊಂದಿದ್ದಾರೆ. ಇದು ಎಕ್ಸ್ಟ್ರಾ ಎಲ್ಲಿದು ಬಂತು? ಇದು ನೋಡ್ಬೇಕು ಏನು ಯಾವ ರೀತಿಯಾಗಿ ನಮ್ಮ ಈ ಒಂದು ರಿಪೋರ್ಟ್ ಮೇಲೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತೇಳಿ. ಆನಂತರ ಬರೋರು KG ಅಮರನಾಥ್ ಅಂತೇಳಿ ಮುಖ್ಯಾಧಿಕಾರಿ ಪುರಸಭೆ ಅನ್ನೋದು ದುಡ್ಡು ಹಿಡಿಯೋ ಕೇಂದ್ರ ನೋಡ್ರಿ. ಪುರಸಭೆ ಇರಲಿ, ನಗರಸಭೆ ಇರಲಿ, ಮತ್ತು ಇದಕ್ಕೆ ಹೆಚ್ಚಿಂದಿರಲಿ, ಹೆಚ್ಚು ಹೋದಾಗ ದುಡ್ಡು ಇರ್ತದೆ. ಮತ್ತು ಬೇರೆ ಇಲ್ಲ, KG ಅಮರನಾಥ್ ಅನ್ನೋ ಮುಖ್ಯ ಅಧಿಕಾರಿ ಪುರಸಭೆ, ಆನೇಕಲ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಭಾಳ ಹೆಚ್ಚು ಸ್ವಲ್ಪ ತುಳುಗರು ಇರ್ತಾರೆ ಕಾಣ್ತದೆ. ಅದರಲ್ಲೇ 2.80 ಕೋಟಿ ರೂಪಾಯಿ ಸ್ಥಿರಾಸ್ತಿ ಐತಿ, 14.75 ಲಕ್ಷ ರೂಪಾಯಿ ನಗದದ. ಮುಂದೆ 40 ಲಕ್ಷ ರೂಪಾಯಿ ಚಿನ್ನಾಭರಣದ ಕಿಮ್ಮತ್ತಿಂದು, 32 ಲಕ್ಷ ಕಿಮ್ಮತ್ತಿನ ವಾಹನಗಳಿದಾವೆ, 12 ಲಕ್ಷ ಇದ್ದರೆ ಒಟ್ಟು 3.85 ಕೋಟಿ ರೂಪಾಯಿ. ಕೋಟಿ ಬಡವಾಗ ಇಡೀ ಜೀವನಪುರ ದುಡಿದ್ರು ಲಕ್ಷ ಗಳಿಸ್ಲಿಕ್ಕೆ ಆಗೋದಿಲ್ಲ. ಇವ್ರು ನೋಡ್ರಿ, ನೌಕರು ಹೆಚ್ಚಿದ ಕೆಲವೇ ದಿನಗಳಲ್ಲಿ ಕೋಟಿ ಆಗಿಸಲಾಗ್ತಾ ಇರ್ತಾರೆ. ಲಕ್ಷಾವಧಿ ಕಿಮ್ಮತ್ತಿನ ಕೋಟಿಗಳ ಕಿಮ್ಮತ್ತು ಮನೇಲಿ ಕಟ್ತಾ ಇರ್ತಾರೆ. ಈ ದುಡ್ಡು ಎಲ್ಲಿದು ಅಂತ ಕೇಳಿದ್ಕೊಳ್ಳ, ನಮ್ಮ ಅಜ್ಜದ ಬಂದಿರಿ, ನಮ್ಮ ಹೆಂಜಿ ಮನೆ ಯಾರು ಬಂದಿರಿ, ಅವ್ರದ್ದು ಬಂದಿರಿ, ಪೊಳ್ಳು ಸುಳ್ಳು ರಿಪೋರ್ಟ್ ಕೊಡ್ತಾ ಇರ್ತಾರೆ. ಇನ್ನು ಅದರಿಂದ ಬರುತ್ತಿರುವಂಥ ಮಲ್ಲಿಕಾರ್ಜುನ ಅಲ್ಲಿಪುರ್
ಇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಲಬುರಗಿ ಅವರು. ಇವರು ಪಂಚಾಯತ್ ರಾಜ್ ಆಗಿದ್ದಂಥ ವ್ಯಕ್ತಿ ಇ ಅದರ ಇವನು ಇಂಜಿನಿಯರ್ ಕಾಂತಾರ ಸಿಕ್ಕಂಗೆ ಹೊಡೆದ ಇವನು ಸ್ಥಿರಾಸ್ತಿ 3.90 ಕೋಟಿ ರೂಪಾಯಿ. ಮುಂದೆ ನಗದ ಏನಪ್ಪ ಅಂತಂದ್ರೆ ಈ 2.80 ಲಕ್ಷ ರೂಪಾಯಿ. ಮುಂದೆ ಆನಂತರ ಚಿನ್ನಾಭರಣ 1 ಕೋಟಿ ರೂಪಾಯಿ. 35 ಲಕ್ಷ ರೂಪಾಯಿ ಕಿಮ್ಮತ್ತಿನ ವಾಹನಗಳು 1.4 ಕ್ರೋರ್ 1.4 ಕೋಟಿ, ಒಟ್ಟು 6.32 ಕೋಟಿ ರೂಪಾಯಿ ಒಟ್ಟು ಆಸ್ತಿ ಇವ್ರದ್ದೆಲ್ಲ ಗಂಟೆಲ್ಲ ಹಿಡ್ಕೊಂಡು. ಈ ಅಲ್ಲಿಪುರನವ್ರು ಮಲ್ಲಿಕಾರ್ಜುನ್ ಚಲೋ ಗಳಿಸ್ಕೊಂಡಾರ. ಇನ್ನು ರಾಮಚಂದ್ರ ಮಸರಕಲ್ ಪಿ ಡಿ ಒ ನೋಡಿರಿ, ಪಿ ಡಿ ಒಗಳು ಯಾರು ರೀತಿ ಗಳಿಸ್ತಾ ಇದ್ದಾರೆ ಇಲ್ಲ. ಸನ್ಮೂರು ಗ್ರಾಮ ಪಂಚಾಯತಿ, ಕಲಬುರಗಿ ಜಿಲ್ಲಾ ಪಂಚಾಯತಿ ಹೆಚ್ಚು ಪಿ ಡಿ ಒಗಳಾದ್ರೂ ಮೇಲೆ ಹೇಳ್ತಾ ಇಂಜಿನಿಯರ್ ಅದು ಗಳಿಚಾರ ಮತ್ತು ಎಲ್ಲ ಪಾಪ 4 ಸಿಗ್ತಾರೆ ಕಾಣ್ತದೆ. ಇನ್ನೂ ಭಾಳ ಮಂದಿ ಇದ್ದಾರೆ ಇವರು, ಪ್ರತಿಯೊಬ್ಬರದ್ದು ಎನ್ಕ್ವೈರಿ ಮಾಡಿದ್ರೆ ಸಿಗ್ತದೆ ಇವರು ಎಲ್ಲೆಲ್ಲಿ ಬಂತು ಏನು ಎಂತು ಅಂತಿಲ್ಲ. ಆದ್ರೆ ಯಾಕೋ ಏನು ಕೆಲವೊಬ್ರು ಸಿಗ್ತಾರೆ, ಕೆಲವೊಬ್ರು ಹುಡ್ಕೊಂಡು ಹೋಗ್ತಾರೆ. ಇರಲಿ, ಇಷ್ಟಾದ್ರು ಹಿಡ್ತಾ ಇದ್ದಾರೆ ನಮ್ಮ ಈ ಒಂದು ಏನಪ್ಪ ಅಂದ್ರೆ ಲೋಕಾಯುಕ್ತರು ಸಮಾಧಾನ ಮಾಡ್ಕೊಂಡು. ರಾಮಚಂದ್ರ ಮಸರಕಲ್ ಪಿ ಡಿ ಒ, ಸಣ್ಣೂರು ಗ್ರಾಮ ಪಂಚಾಯತಿ, ಕಲಬುರಗಿ ಜಿಲ್ಲಾ ಪಂಚಾಯತಿ ಇವರು 1.70 ಕ್ರೋರ್ 1.70 ಕೋಟಿ ರೂಪಾಯಿ ಸ್ಥಿರಾಸ್ತಿ ಐತೆ ಅವ್ರದ್ದು. ಮುಂದೆ ನಗದ 1 ಲಕ್ಷ ರೂಪಾಯಿ ಇಟ್ಕೊಂಡ್ರ. ಮುಂದೆ ಚಿನ್ನಾಭರಣ 8.50 ಲಕ್ಷ. ಮುಂದೆ ವಾಹನಗಳು 18 ಲಕ್ಷದ. ಮುಂದೆ ಇತರೆ 20 ಲಕ್ಷದ. ಮುಂದೆ 2.18 ಕೋಟಿ ರೂಪಾಯಿ ಒಟ್ಟು ಆಸ್ತಿ ಅವ್ರದ್ದು. 2.18 ಕೋಟಿ ರೂಪಾಯಿ ಬರ್ತದೆ. ಮುಂದೆ ಅಶೋಕ್ ಎಲ್ಲ ಹೊಸನಾಡ್ ಅಂತೇಳಿ ಮುಖ್ಯ ಇಂಜಿನಿಯರ್ ನೀರಾವರಿಗೆ ಹಂಗದ ಮಲಪ್ರಭಾ ಯೋಜನಾ ವಲಯ ಧಾರವಾಡದವರು. ಇವರು ಧಾರವಾಡದಲ್ಲೇ ಬರ್ತಾ ಇದ್ದ ಅಧಿಕಾರಿ ಮುಖ್ಯ ಇಂಜಿನಿಯರ್. ಇವ್ರದ್ದು ಸ್ಥಿರಾಸ್ತಿ 3.15 ಕೋಟಿ ರೂಪಾಯಿ, 1.61 ಲಕ್ಷ ನಗದ, 96 ಲಕ್ಷ ಚಿನ್ನಾಭರಣ, 13.40 ಲಕ್ಷ ವಾಹನಗಳು. ಮುಂದೆ 1.84 1.84 ಕೋಟಿ ಇವು ಇತರೆ. ಆನಂತರ ಒಟ್ಟು 6.11 ಕೋಟಿ ರೂಪಾಯಿ, ಒಟ್ಟು 6.11 ಕೋಟಿ ರೂಪಾಯಿ. ಅವ್ರ ಹತ್ರ ಬರೋರು ಲತಾಮಣಿ ಡಿ ಬಿ ಅಕೌಂಟ್ ಸೂಪರಿಂಟೆಂಡೆಂಟ್ ನಗರಸಭೆ ಚಿಕ್ಕಮಗಳೂರದವರು ಲತಾಮಣಿಯವರು. ಇವರು 1.78 ಕೋಟಿ 1.78 ಕೋಟಿ ರೂಪಾಯಿದು ಸ್ಥಿರಾಸ್ತಿ. ಆಮೇಲೆ 1.98 ಲಕ್ಷ ರೂಪಾಯಿ ನಗದದವ. ಚಿನ್ನಾಭರಣ ಒಂದು 22 ಲಕ್ಷದ, 10 ಲಕ್ಷ ರೂಪಾಯಿ ವಾಹನಗಳದಾವ, 77 ಲಕ್ಷ ರೂಪಾಯಿದು ಇತರೆ ಇದ್ದಾವೆ. 2.89 ಕೋಟಿ ರೂಪಾಯಿ ಇವರು ಒಟ್ಟು ಆಸ್ತಿ. ಇದರ ನಂತರ ಬರೋರು ಡಿ ಬಿ ಪಾಟೀಲ್ ಅಂತಾರೆ ಸಿ ಪಿ ಐ. ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಗಳಿಕಿದ್ದೇ ಇರ್ತದೆ. PW ಮತ್ತು ಇವುಗಳ ಸಹಿತ ಈ ಡಿ ಬಿ ಪಾಟೀಲ್ ಏನೋ ಸಿಕ್ಕೊಂಡಿದ್ದಾರೆ ಸಿ ಪಿ ಐ ಅವರು. ಅವ್ರದ್ದು 1 ಕೋಟಿ ರೂಪಾಯಿ ಸ್ಥಿರಾಸ್ತಿ ಅದ. 48.96 ಲಕ್ಷ ಕೋಟಿ ರೂಪಾಯಿ ನಗದದ, 48.96 ಲಕ್ಷ. ಮುಂದೆ 27 ಲಕ್ಷ ರೂಪಾಯಿ ಚಿನ್ನಾಭರಣದ, 10 ಲಕ್ಷ ವಾಹನಗಳದಾವ, ವಾಹನದ ಕಿಮ್ಮತ್ತದ, 7 ಲಕ್ಷ ರೂಪಾಯಿದು ಇತರೆ ಅದಾವ. ಒಟ್ಟು 1.48 ಕ್ರೋರ್ 1.48 ಕೋಟಿ ರೂಪಾಯಿ ಒಟ್ಟು ಆಸ್ತಿ. ಇವರು ಡಾಕ್ಟರ್ ಪ್ರದೀಪ್ ಅಂತೇಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು, KSAHU ಶಿವಮೊಗ್ಗದವರು. ಇವ್ರದ್ದು 4.45 ಕೋಟಿ ರೂಪಾಯಿ ಹಸು ಸ್ಥಿರಾಸ್ತಿ ಐತಿ. ಅದಕ್ಕೆ 10,000 ರೂಪಾಯಿ ಅಷ್ಟಾದ್ರು ನಗದು, ಹೆಚ್ಚು ಇಟ್ಕೊಂಡಿಲ್ಲ. ಮುಂದೆ 34.75 ಲಕ್ಷ ರೂಪಾಯಿ ಚಿನ್ನಾಭರಣ ಅದಾವ, 30 ಲಕ್ಷ ರೂಪಾಯಿ ವಾಹನಗಳದಾವ, 1.24 ಕೋಟಿ ರೂಪಾಯಿ ಇತರೆ ಅದಾವ, 6.34 ಲಕ್ಷ ಕೋಟಿ. ಈ ಎಲ್ಲ ಸಿಕ್ಕರು ಅತಿ ಹೆಚ್ಚು ಇವ್ರದಲ್ಲ. ಅದು ಒಟ್ಟಾರೆ ಇವರು ಇಲ್ಲಿ ಬಂತು ಅನ್ನೋದಕ್ಕೆ ಉತ್ತರ ಕೊಡ್ತಾರೆ. ಇವ್ರಿಗೆ ನಾವು ಅನ್ನೋದು ಇಷ್ಟ. ಇವರು ಒಬ್ಬರಿಗೆ ಒಂದು ಶಿಕ್ಷೆ ಆಗ್ತದೆ ಈ ಭವಿಷ್ಯದಲ್ಲೇ. ಲೋಕಾಯುಕ್ತ ಅದರಲ್ಲಿ ಯಶಸ್ವಿ ಆಗ್ತದೆ, ಸರ್ಕಾರ ಯಶಸ್ವಿ ಆಗ್ತಾನೆ. ಯಾಕಂದ್ರೆ ಸರ್ಕಾರನೂ ಕಳಿಸ್ತದೆ, ನ್ಯಾಯಾಂಗ ಹಾಕ್ತದೆ, ಮತ್ತೂ ಮಾಡ್ತದೆ, ಕೇಸನ್ನು ಢಿಲ್ಲ ಮಾಡಿ ಹೋಗ್ಬಿಡ್ತದೆ. ನಂತರದಲ್ಲಿ ಯಾರಿಗೆ ಶಿಕ್ಷೆ ದಾಟ್ಕೊಂಡು ಹೋಗಿಬಿಡ್ತಿರ್ತಾರೆ. ಏನೋ ಒಂದಿಷ್ಟು ಒಂದು ಡಿಮೋಷನ್ ಆಗಿರ್ತದೆ, ಮತ್ತೂ ಆಗಿರ್ತದೆ. ಇಲ್ಲಾಂದ್ರೆ ಮನೆ ಬಿಟ್ಟರು ನಮ್ಮ ಕಬಿನಾಟದಲ್ಲಿ ಕೆಲವೊಂದು ಮಂದಿನೆಲ್ಲ ಏನು ಬ್ಯಾಟ್ ಬಿಟ್ಬಿಟ್ರೆ ಹೋಗ್ಬಿಡ್ರಿ ಅಂತೆ ಮಾಪ್ ಮಾಡಿಬಿಡ್ತಾರೆ, ಭಾರಕ್ಕೊಂದು ಮಾಪ್ ಅಂತೇಳಿ. ಹಾಗೂ ಆಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪ್ರಯತ್ನ ಮಾತ್ರ ಮಾಡ್ತಾ ಇರ್ತಾರೆ ಲೋಕಾಯುಕ್ತದವರು. ಅದಕ್ಕೆ ಸರ್ಕಾರ ಸ್ಪಂದಿಸ್ಬೇಕಾಗದ. ಈ ತಪ್ಪಿತಸ್ಥರಿಗೆ ಕಠೋರತಮ ಶಿಕ್ಷೆ ಆಯ್ತಂದ್ರೆ ಇಂಥವು ನಿಲ್ತಾವೆ. ಅದು ಶಿಕ್ಷೆ ಕೊಡೋರು ಯಾರ, ಬೆಕ್ಕಿನ ಕೂಡಲೇ ಗಂಟೆ ಕಟ್ಟೋರು ಯಾರ? ಈ ಪ್ರಶ್ನೆಗೆ ಸಿದ್ದರಾಮಯ್ಯ ಉತ್ತರ ಹೇಳ್ಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋಕೆ ಹೋಗ್ಬೇಡ್ರಿ. ಅದೇ ಕಾಲಕ್ಕೆ ಶೇರ್ ಮಾಡೋದು ನಿಲ್ಲಿಸೋಕೆ ಹೋಗ್ಬೇಡ್ರಿ. ಜೊತೆಗೆ ಇದನ್ನು ನೋಡೋದನ್ನು ಬಿಡ್ಲಿಕ್ಕೆ ಹೋಗ್ತಾ ಇರಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸುದ್ದಿ ಕೈಗಳಲ್ಲಿ ವಂದನೆಗಳು.